ಆ್ಯಕ್ಚುಲಿ ತುಂಬ ಮಾತಾಡ್ತೀನಿ, ಈಗ ಸ್ವಲ್ಪ ಎಮೋಷನಲ್ ಆಗ್ಬಿಡುತ್ತೆ, ಯಾಕಂದ್ರೆ ಇವರೆಲ್ಲ ಹಿಂಗೆ ಮಾಡಿದ್ರು. ಬಟ್ ಸ್ಟಿಲ್ ಸಿನಿಮಾನ ಈಗ ಒಂದು ಪ್ರೀ ರಿಲೀಸ್ ಇವೆಂಟ್ ಅಂತ ತರ್ತೀವಲ್ಲ, ಇದು ಒಬ್ಬ ಡೈರೆಕ್ಟರ್ ಕನಸಾಗಿರುತ್ತೆ. ನೆಕ್ಸ್ಟು ಆ ಕನಸು ನನಸಾಗೋದು February 6th ನಮ್ಮ ಸಿನಿಮಾ ರಿಲೀಸ್ ಆದಾಗ. ನೀವು ಈಗ ನಾವೆಲ್ಲ ಹೇಳ್ತೀವಿ ನಾವು ಚೆನ್ನಾಗಿ ಮಾಡಿದ್ದೀವಿ, ಹಂಗೆ ತೆಗ್ದಿದ್ದೀವಿ, ಹಿಂಗೆ ತೆಗ್ದಿದ್ದೀವಿ. ಬಟ್ ರಿಯಲ್ ಆಡಿಯನ್ಸು, ರಿಯಲ್ ಜಡ್ಜಸ್ಸು ನೀವು. ಅವತ್ತು ನೀವು ನೋಡ್ಬಿಟ್ಟು ಎಸ್ ಸೈ ಅಂದರೆ ಅವತ್ತು ರಿಯಲಿ ಐ ಆಮ್ ಬ್ಲೆಸ್ಡ್ ಅಂತೀನಿ. ಬಟ್ ಸೋಲ್ಲಿ ಗೆಲ್ಲಿ ನಾನು ಎಲ್ಲೂ ಓಡೋಗಲ್ಲ, ಸಾಯೋವರೆಗೂ ಸಿನಿಮಾ ಮಾಡ್ತೀನಿ, ನಿಮ್ಗೆ ಇಷ್ಟ ಆಗೋವರೆಗೂ ಸಿನಿಮಾ ಮಾಡ್ತೀನಿ. ದೇವ್ರ ದಯೆಯಿಂದ ಇದು ಇವತ್ತು ದೊಡ್ಡ ದೊಡ್ಡವರು ಆರ್ಟಿಸ್ಟ್ಗಳು ನನ್ನ ಫಸ್ಟ್ ಸಿನಿಮಾಗೆ ಸಿಗ್ತಾರೆ. ನಾನು ಫಸ್ಟು ಕತೆ ಹೇಳಿದ್ದು ಸಾಯಿ ಕುಮಾರ್ ಸರ್ಗೆ. ಅಂದರೆ ಕತೆ ಬರಿಬೇಕಾದ್ರೆ ನಮಗೆ ಅದು ಮಂಗಳೂರು ಸ್ಲ್ಯಾಂಗ್ ಬರುತ್ತೆ, ಅದರಲ್ಲೊಂದು ಮಾಸ್ ಓರಿಯೆಂಟೆಡ್ ಬರುತ್ತೆ. ಮಂಗಳೂರು ಸ್ಲ್ಯಾಂಗಲ್ಲಿ ಡೈಲಾಕಿಂಗ್ ಥರ ಬೇಕು. ಯಾರು? ಸಾಯಿ ಕುಮಾರ್ ಸರ್. ಸರ್ ಹಿಂಗೆ ಸಾಯಿ ಕುಮಾರ್ ಸರ್ ಅಂತ ತೊಗೊಂಡಾಗ ಇರು ಮಗ ಗುರುಗಳು 1 ನಿಮಿಷ ಫೋನ್ ಮಾಡ್ತೀನಿ ಅಂತ. ಇಲ್ಲೇ ಶಾಂಗ್ರಿಲಾ ಹೋಟ್ಲಲ್ಲಿ ಇರ್ತಾರೆ ಸರು, ಕತೆ ಹೇಳ್ತೀನಿ. ಅವ್ರು ಎಸ್ ಅಂತಾರೆ. ಸೊ ಅಲ್ಲಿಂದ ಗ್ರೀನ್ ಸಿಗ್ನಲ್ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಮಿತ್ರ ಸರ್ ಹತ್ರ ಹೋಗ್ತೀವಿ, ಅವ್ರಿಗೆ ಹೇಳ್ತೀವಿ, ಎಸ್ ಅಂತಾರೆ. ಅದಾದಮೇಲೆ ಅವಿನಾಶ್ ಸರ್ ಬರ್ತಾರೆ, ಅರುಣ್ ಸಾಗರ್ ಅವ್ರು ಬರ್ತಾರೆ. ಸೊ ದ ಕ್ಯಾಸ್ಟಿಂಗ್ ಗೋಸ್ ಆನ್. ಬಟ್ ಫಸ್ಟ್ ನಾನು ಆ್ಯಕ್ಷನ್ ಕಟ್ಟು ಸಾಯಿ ಕುಮಾರ್ ಸರ್ಗೆ ಹೇಳಿದಾಗ ಅಲ್ಲಿ ಥಿಂಗ್ಸ್ ವಾಸ್ ವೆರಿ ಈಸಿಯರ್ ಫಾರ್ ಮೀ. ಅಂದರೆ ಅವ್ರು ನಂಗೆ ಹಂಗೆ ಈಸಿ ಮಾಡಿಬಿಡ್ತಾರೆ. ಇವತ್ತು ಅವರು ಒಬ್ಬ ಆಡಿಯನ್ನ ಕರೆಸ್ಬಿಟ್ಟು ಲಾಂಚ್ ಮಾಡೋಣ ಅಲ್ಲ. ಈಗ ದೊಡ್ಡವ್ರು ಹೇಳಿದ್ದಾರೆ ನಮ್ಮ ಸೆಲೆಬ್ರಿಟೀಸ್ ಅಂತ. ಸೊ ಇವತ್ತು ನಮ್ಮ ಟ್ರೇಲರ್ನ ಸೆಲೆಬ್ರಿಟೀಸೇ ಲಾಂಚ್ ಮಾಡ್ದಂಗೆ ಆಯಿತು. ಸೊ ಒಂದೊಂದು ಟರ್ನ್. ಸೊ ಇವತ್ತು ನಾವು ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಇವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ. ಆಡಿಯನ್ಸೇ ಕೈ ಹಿಡಿತಾರೆ. ಸೊ ಆಡಿಯನ್ಸೇ ಲಾಂಚ್ ಮಾಡಿದ್ರು. ಆ ನಂಬಿಕೆ ನನ್ನಲ್ಲಿದೆ. February 6th ಎಲ್ಲರಿಗೂ ತಿಳಿದಂಗೆ ನಮ್ಮ ಜೊತೆ ಇನ್ನೊಂದಷ್ಟು ಸಿನಿಮಾಗಳು ಬರ್ತಾ ಇದೆ. ನಾವು ತುಂಬ ಜನಕ್ಕೆ ಸರು ನಾವು ಎಲ್ಲ ಲೈಕ್ ಬಿಫೋರ್ ಹಿಂಗೆ ಕಿವಿಗೆ ಬೀಳುತ್ತಲ್ಲ ಒಂದು ಇಂಡಸ್ಟ್ರಿ ಟಾಕ್ ಅಂತ, ಆವಾಗ ಲೈಕ್ ವಿ ಕಾಲ್ ದೆಮ್, ಸರ್ ಪ್ಲೀಸ್ ಹಿಂಗೆ ಬರ್ತಾ ಇದೀವಿ ಸರ್, ಸ್ವಲ್ಪ ಒಂದು ವಾರ ಮುಂದೆ ಹೋಗ್ಬಿಡಿ, ಏನೋ ಬರ್ತಾ ಇದ್ದೀವಿ. ಯಾರು ತಿರುಗಿ ನೋಡಲಿಲ್ಲ ಸರ್. ಬಟ್ ಇವತ್ತು ನಾನು ಹೇಳ್ತೀನಿ ಸರ್, February 6ನೇ ತಿರುಗಿ ನೋಡ್ತಾರೆ ಸರ್. ಆ ನೋಡಂಗೆ ನಾವು ಮಾಡ್ತೀವಿ ಸರ್. ನಾನು ಸಿನಿಮಾ ಥಿಯೇಟ್ರಲ್ಲಿ ಗೆಲ್ತೀನೋ ಇಲ್ವೋ ಗೊತ್ತಿಲ್ಲ ಸರ್, ಬಟ್ ಪ್ರತಿಯೊಬ್ಬರು ಮನ್ಸು ಗೆಲ್ತೀನಿ ಸರ್. ಮೇಕಿಂಗ್ ತಪ್ಪಿದ್ರೆ ಸರ್ ನನ್ನ ನಂಬರ್ ತೊಗೊಳ್ಳಿ ಸರ್, 9902066668 ಫೋನ್ ಮಾಡಿ ಬೈರಿ ಸರ್. ಚೆನ್ನಾಗಿದ್ರೆ ಸರ್ ನಿಮ್ಮ ಫ್ರೆಂಡ್ಸ್ನು ಕರ್ಕೊಂಡೋಗಿ ಇನ್ನೊಂದ್ಸತಿ ಸಿನಿಮಾ ತೋರಿಸಿ ಸರ್. ಇಷ್ಟೇ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು. ದಯವಿಟ್ಟು ಹೊಸ ತಂಡನ ಸಪೋರ್ಟ್ ಮಾಡಿ. ಇನ್ನು ನಮ್ಮಂಥ ಪ್ರತಿಭೆಗಳು ಮುಂದೆ ಬರಬೇಕು. ನಮ್ಮಂಥ ಒಬ್ಬ ಡೈರೆಕ್ಟರ್ ಗೆದ್ರೆ ಈ ಥರ 100 ಪ್ರೊಡ್ಯೂಸರ್ಸ್ ಬರ್ತಾರೆ. ಆ ಸಪೋರ್ಟ್ ನಿಮ್ಮಲ್ಲಿ ಬರಬೇಕು. ಆ ಸಪೋರ್ಟ್ ಇದ್ರೇ ಕನ್ನಡ ಇಂಡಸ್ಟ್ರಿ, ಜನ ಇದ್ರೇ ಕನ್ನಡ ಇಂಡಸ್ಟ್ರಿ, ಜನ ಇದ್ರೇ ನಾವು. ಸೊ ನಾವು ಮೈಸೂರಲ್ಲೇ ಬೆಳೆದಂಥ ಹುಡುಗ, ಚಿಕ್ಕ ವಯಸ್ಸಿಂದನೂ ನಾವು ಡಿ ಬಾಸ್ ಅಭಿಮಾನಿಯಾಗೇ ಬಂದಿದ್ದು. ಏನಾದ್ರು ಒಂದು ಮಾಡಬೇಕು, ಏನೋ ಇದು ಮಾಡಬೇಕು ಅಂದಾಗ ಸರ್ ಹತ್ರ ಡಿಸ್ಕಸ್ ಮಾಡಿ, ಸರ್ ಒಂದು ಸಾಂಗ್ ಬೇಕು ಸರ್, ಏನಾದ್ರು ಮಾಡಬೇಕು ಸರ್, ಒಂದು ಮಾಡೋಣ ಅಂದಾಗ ನಮ್ಮ ಆಡಿಯೋ ಲೇಬಲಲ್ಲೇ ಇತ್ತು. ಸೊ ಡಿ ಬಾಸ್ ಅಭಿಮಾನಿಗಳಿಗೆ, ಡಿ ಬಾಸ್ ಸೆಲೆಬ್ರಿಟೀಸ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಥಿಯೇಟ್ರಲ್ಲಿ ನಾವು ಕತೆ ಹೇಳ್ತೀವಿ, ತಲೆ ತಿಂತೀವಿ, ಈ ಸಸ್ಪೆನ್ಸ್ ಅದು ನೀವು ಮಜಾ ಮಾಡೋಕ್ಕೆ ಬರ್ಬೇಕು, ಯಾಕೆ 1000 ಟೆನ್ಷನಲ್ಲಿರುತ್ತೆ. ಆ ಮಜಾನೂ ಇಟ್ಟಿದ್ದೀವಿ. ಬನ್ನಿ, ಒಂದು ಫುಲ್ ಧಮಾಕ ಆಗಿರುತ್ತೆ. 29th ನಿಮಗೋಸ್ಕರ ಆ ಸಾಂಗ್ ಬರ್ತಾ ಇದೆ. ಈಗ ಟ್ರೇಲರ್ ಬಂದಿದೆ. ಟ್ರೇಲರ್ ಇನ್ನೊಂದು ಸತಿ ನೋಡಿ ಸರ್. ಇಷ್ಟ ಆದರೆ ಮಾತ್ರ ಥಿಯೇಟ್ರಿಗೆ ಬನ್ನಿ, ಇಲ್ಲ ಬರಬೇಡಿ ಸರ್. ಏನೋ ಈ ಹುಡುಗರು ಮಾಡಿದ್ದಾರೆ, ಗೆಲ್ತಾರೆ, ಏನೋ ಚೆನ್ನಾಗಿ ಮಾಡಿದ್ದಾರೆ, ಪ್ರಯತ್ನ ಪಟ್ಟಿದ್ದಾರೆ, ಸುಮ್ಮನೆ ಟೈಮ್ ಪಾಸ್ ಮಾಡಿಲ್ಲ, ಏನೋ ಮಾಡಿಲ್ಲ ಅಂತ ಅನಿಸಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಹೇಳ್ದಂಗೆ ಇಷ್ಟ ಆದರೆ ಇನ್ನೊಬ್ಬನ ಕರ್ಕೊಂಡೋಗಿ ಇನ್ನೊಂದ್ಸತಿ ನೋಡಿ, ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾರದು ಫಸ್ಟ್ ಡೇ ಫಸ್ಟ್ ಶೋ ಫಿಕ್ಸ್ ಅಂದಿದ್ದು? ಇದೇ ಥರ ಪ್ರೀತಿ ಇರಲಿ ಸರ್, ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ಅವ್ರ ಮಾತಲ್ಲಿ 3 ವಿಷಯಗಳಂತೂ ಖಂಡಿತವಾಗ್ಲೂ ಗೊತ್ತಾಯಿತು. ಸಿನಿಮಾದ ಮೇಲಿರುವಂತಹ ಪ್ಯಾಷನ್ ಹಾಗೂ ಅವರ ಕೆಲಸದ ಮೇಲೆ ಹೇಳಲೇಬೇಕು. ಮೊದಲನೇದಾಗಿ ಚಂದನವನಕ್ಕೆ ಚಂದದ ಎಂಟ್ರಿ ಕೊಡ್ತಾ ಇದ್ದೀರಾ, ವೆಲ್ಕಮ್. ಹಾಗೂ ಘಾರ್ಗ ಟ್ರೈಲರ್ ಬೆಂಕಿ ಥರ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಇನ್ನು ಈಗ ನಿಮ್ಮ ಮಾತುಗಳು, ಘಾರ್ಗ ಎಕ್ಸ್ಪೀರಿಯನ್ಸ್, ಜರ್ನಿ ಹಾಗೂ ಪ್ರೀತಿಯ ಜನರಿಗೆ ಏನು ಹೇಳೋಕ್ಕೆ ಇಷ್ಟ? ಫುಲ್ ಟೀಮ್ ಜೊತೆಗಿರ್ಬೇಕು. ಇವ್ರು ಹೆಂಗೆ ಅಂತ ಹೇಳಿದ್ರೆ ನಾನು ಒಬ್ಬನೇ ಅಲ್ಲ, ನನ್ನ ಟೀಮ್ ಇಡೀ ನನಗೆ ಸಪೋರ್ಟಿವ್ ಆಗಿರಬೇಕು ಅಂತ. ಸೊ ನಮ್ಮ ಡೈರೆಕ್ಟರ್ ಶಶಿಧರ್ ಅವರು, ನಿರ್ಮಾಪಕರಾದಂತಹ ರಾಮ್ ಪ್ರಸಾದ್ ಸರು ದಯವಿಟ್ಟು ಜೊತೆಗಿರಬೇಕು ಅಂತ ಅವರ ಆಶಯ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ, ಯೂಟ್ಯೂಬರ್ಸ್ಗೆ, ಜನಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಇಲ್ದಿರಂಗೆ ಇವತ್ತು ಗಾರ್ಗ ಈ ವೇದಿಕೆವರೆಗೂ ಬರ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಗಾರ್ಗ ಅಂತ ಬಂದಾಗ ಇದೊಂದು ಆಗಲೇ ಶಶಿ ಹೇಳ್ದಂಗೆ ಸಿನಿಮಾ ಇಸ್ ದ ಹೀರೋ. ನಾವೆಲ್ಲ ಅದರಲ್ಲಿರೋವಂಥ ಒಂದು ಸಣ್ಣ ಸಣ್ಣ ಪಾತ್ರಧಾರರು. ಸಿನಿಮಾ ಬಗ್ಗೆ ಹೇಳೋಕ್ಕೆ ನನಗೇನೂ ಇಲ್ಲ. ಒಂದು ವಿಷಯ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಟ್ರೇಲರ್ ನೋಡಿದ್ದೀರಾ? ಇವತ್ತು ಟ್ರೇಲರ್ ರಿಲೀಸ್ ಆಗಿದೆ.
ದಯವಿಟ್ಟು ಎಲ್ಲರೂ ಯೂಟ್ಯೂಬಲ್ಲಿ ಟ್ರೈಲರ್ ಇನ್ನೊಂದು ಸಲ ನೋಡಿ. ಗಾರ್ಗ ಕನ್ನಡ ಅಂತ ಟ್ರೈಲರ್ ಅಂತ ಸರ್ಚ್ ಮಾಡಿದ್ರೆ ಟ್ರೈಲರ್ ಬರುತ್ತೆ. ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ, ಆ ನಂಬಿಕೆ ನನಗಿದೆ. ಟ್ರೇಲರ್ ನೋಡಿ ಸಿನಿಮಾಗೆ ಬರ್ತೀರ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಅರುಣ್ ರಾಮ್ ಪ್ರಸಾದ್ ಅವ್ರ ಮಾತುಗಳನ್ನ ಕೇಳಿದ್ವಿ. ನಾನು ಅನ್ನಿಸ್ತಾ ಅಥವಾ ಇಲ್ಲಿ ಮಾತಾಡೋದು ಸುಲಭ ಅನ್ನಿಸ್ತಾ? ಶೂಟಿಂಗ್ ಮಾಡೋದು ಸುಲಭ ಅನ್ಸುತ್ತೆ. ಗೊತ್ತಾಯ್ತು ನನಗೆ. ಅವ್ರ ಫುಲ್ ಕೈ ನಡುಗ್ತಾ ಇದೆ, ಆದರೆ ಆ ನಡುಗೋ ಕೈಗಳನ್ನ ಕೈ ಹಿಡಿದು ಮುಂದಕ್ಕೆ ಯಶಸ್ಸಿನ ದಾರಿಗೆ ಕರ್ಕೊಂಡು ಹೋಗುವಂಥ ಜನರು ಇಲ್ಲಿದ್ದಾರೆ. ಅವರ ಆಶೀರ್ವಾದ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗಿರುವಂಥ ಗಾರ್ಗಕ್ಕೆ ನಿಮಗೆ ಸದಾಕಾಲ ಸಿಗಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ಇನ್ನು ಮಗಳಿಗೆ ಫಸ್ಟ್ ಹೀರೋ ಸೂಪರ್ ಸ್ಟಾರ್ ಆದರೆ ಅದೇ ರೀತಿ ತಂದೆಯ ಕನಸು ಮಕ್ಕಳಾಗಿರ್ತಾರೆ. ಸೊ ಆ ಕನಸನ್ನು ಇವತ್ತು ಕನ್ನಡ ಚಿತ್ರರಂಗದ ಮೂಲಕ ಗಾರ್ಗ ಸಿನಿಮಾದ ಮೂಲಕ ಅವರಲ್ಲಿರುವಂಥ ಅಭಿನಯ ಎಲ್ರಿಗೂ ತಲುಪಲಿ, ಯಶಸ್ಸು ಸಿಗಲಿ ಅನ್ನುವಂಥ ಕಣ್ಣುಗಳಲ್ಲಿ ಕಾಣ್ತಾ ಇದೆ. 40 ವರ್ಷಗಳಿಂದ ಅಶ್ವಿನಿ ರೆಕಾರ್ಡಿಂಗ್ ಲೇಬಲ್ ಇದೆಯಲ್ಲ, ಕಂಪನಿ ಇದೆಯಲ್ಲ, ಅದೆಷ್ಟು ಗಾಯಕರಿಗೆ, ಅದೆಷ್ಟು ಸಂಗೀತ ನಿರ್ದೇಶಕರಿಗೆ ಜೀವನ ಕೊಟ್ಟಿದೆ. ಇವತ್ತು ಅಂಥ ಹೆಮ್ಮೆಯ ಕಂಪನಿಯ ಮಾಲೀಕ ಒಂದು ಪುಟ್ಟ ಮಗುವಾಗಿ ವೇದಿಕೆ ಮೇಲೆ ನಿಂತಿದ್ದಾರೆ. ಮಗನ ಸಿನಿಮಾನ ಜನ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಅಪ್ಕೋತಾರೆ ಅಂತ ತಿಳ್ಕೊಳ್ಳೋದಕ್ಕೆ. ರಾಮ್ ಪ್ರಸಾದ್ ಸರ್. ಹಲೋ, ಎಲ್ರಿಗೂ ನಮಸ್ಕಾರ. ಆಯಿತಾ? ಎಲ್ರಿಗೂ ನಮಸ್ಕಾರ. ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ 40 ವರ್ಷದಿಂದ ನಾನು ಮಾಡ್ಕೊಂಬಂದಿರೋದು. ಜೋಗಿ 20 ವರ್ಷ ಆಯಿತು, ಫಸ್ಟ್ ಪ್ರೊಡಕ್ಷನ್ ನಮ್ಮದು. ಈಗ ನನ್ನ ಮಗನಿಗೋಸ್ಕರ ಈ ಫಿಲಿಮ್ ಅಂತ ಹೇಳ್ತೀರ ಅಂತ ತಿಳ್ಕೊತೀರ, ಅಲ್ಲ, ನಾನು ಕತೆಗೋಸ್ಕರ ನಾನು ಮಾಡಿರೋದು. ಕತೆ ಸ್ಟ್ರಾಂಗ್ ಇತ್ತು. ಫಸ್ಟು ಶಶಿ ಅದಕ್ಕಿಂತ ಮುಂಚೆ ಒಂದು ಪಿಕ್ಚರ್ ರಿಲೀಸ್ ಮಾಡಿದ್ವಿ, ಅದು ಅಷ್ಟು ಸರಿಯಾಗಿ ಹೋಗಿರಲಿಲ್ಲ. ನಮ್ಮ ಹತ್ರ ಇರೋ ಹುಡುಗ ಒಬ್ಬನಂದ ಒಂದು ಫಿಲಿಮ್ ಮಾಡೋಣ ಇವಾಗ ಅಂತ. ನಾನಂದೆ ಬೇಡ, ಮೊದಲೇ ಗ್ಲಾಸ್ ಆಗಿದೆ, ಸುಮ್ಮನೆ ಇರೋ, ನಮ್ಮ ಕಂಪ್ನಿ ನೋಡ್ಕೊಂಡು ಹೋಗೋಣ ಅಂದೆ. ಇಲ್ಲ ಸರ್ ಮಾಡೋಣ, ಒಂದೇ ಒಂದು ಮಾಡೋಣ, ಸಣ್ಣ ಪ್ರೊಡಕ್ಷನ್ ಮಾಡೋಣ. ಓಲಿ ಕರ್ಸೋ, ಅದನ್ನು ಕ್ಯಾನ್ಸಲ್ ಮಾಡೋಕೆ ಅಂತಲೇ ಕೂತಿ ತಲೆಯಲ್ಲಿ. ಇವನು ಬಂದು ಎಲ್ಲ ಪೂನಾಯಿಂದ ಬಂದಿದ್ದೀನಿ ಅಂತ ಏನೇನೋ ಹಿಂಗೆಲ್ಲ ತೆಗ್ದ. ಏನೂ ತೆಗಿಬೇಡಪ್ಪ, ಮುಚ್ಚಿಬಿಡು, ಕತೆ ಹೇಳು ಒಂದೇ. ಕತೆ ಹೇಳ್ದ. ನನಗೆ ಒಂಥರ ಇದಾಯಿತು, ಇಲ್ಲ ಏನೋ ಇದೆ ಇದ್ರೊಳಗೆ ಅಂತ ಅಂದ್ಬಿಟ್ಟು, ಏನೋ ಇದೆ ಇದ್ರೊಳಗೆ ಮಾಡ್ಬೋದು ಅಂತಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಒಂದು ಸಣ್ಣ ಬಡ್ಜೆಟ್ ಕೊಡ್ತೀನಿ ಅಂತಂದೆ. ಅದಕ್ಕೂ ಒಂದ. ಆಮೇಲೆ ಹೆಂಗೋ ಮಾಡ್ತಿರುವಾಗ ನನ್ನ ತಲೆ ಮೇಲೆ ಕಟ್ಟ. ಇವತ್ತು ಗಾರ್ಗಾನು ಒಂದು ಫಿಲಿಮು ಇಟ್ ಹ್ಯಾಸ್ ಕಮ್ ಔಟ್. ಎಲ್ಲರೂ ಹೇಳ್ದಂಗೆ ಎಲ್ಲರೂ ಹೇಳ್ತಾರೆ ಚೆನ್ನಾಗಿ, ನಾನು ಮಾಡಿರೋ ಪಿಕ್ಚರ್ ಚೆನ್ನಾಗಿದೆ ಅಂತಂದ್ಬಿಟ್ಟು. ಇದಕ್ಕೆ ನಾನೇ ವಿಲನ್ನು, ಏನೇ ತಪ್ಪಿದ್ರು ಇಬ್ಬರೂ ಇದು ಮಾಡ್ತಾಯಿದ್ದೆ. ಸೊ ಇಟ್ ಹ್ಯಾಸ್ ಕಮ್ ಔಟ್ ವೆರಿ ಗುಡ್. ಡೆಫಿನೆಟಾಗಿ ನೀವು ಲೈಕ್ ಮಾಡ್ತೀರಂತ ಒಂದು ಹೋಪ್ಸ್ ಇದೆ ಡೆಫಿನೆಟಾಗಿ. ಆಮೇಲೆ ಸ್ಟಾರ್ ಕ್ಯಾಸ್ಟು ಅಷ್ಟೇ, ಸಾಯಿ ಕುಮಾರ್ ಸರ್ ಫಸ್ಟ್ ಸ್ಟೋರಿ ಹೇಳ್ದಾಗ್ಲೇ ಅವರು ಇಲ್ಲೋ ಚೆನ್ನಾಗಿದೆ ನೀನು ಮಾಡು ಅಂದರು. ಫಸ್ಟು ಆ್ಯಸ್ ಅನ್ ಔಟ್ಸೈಡ್ ಅಂದರೆ ನಾನು ಬೇರೆಯವ್ರ ಕತೆ ಹೇಳಿದಾಗ ಅವರು ಹ್ಞೂ ಅಂದಾಗಲೇ ನನಗೊಂದು ಪ್ಲಸ್ ಆಯಿತು, ಕಾನ್ಫಿಡೆನ್ಸ್. ಆಮೇಲೆ ಆರ್ ಪಿ ಪಟ್ನಾಯ್ಕು ಒಂದು ಲೈಟಾಗಿ ಹೇಳಿದಾಗ ಎಲ್ಲ ಮಾಡು ಅಂದರು. ಸೊ ಕಷ್ಟಪಟ್ಟು ಅಪ್ ಆ್ಯಂಡ್ ಡೌನ್ಸ್ ನೋಡ್ಕೊಂಡು ಬಂದಿರೋದು. ಭಾಳ ಕಷ್ಟಪಟ್ಟು ಮಾಡಿದ್ದೀವಿ ಈ ಪಿಕ್ಚರ್ನ, ಕ್ರಾಫ್ಟ್ ಮಾಡಿದ್ದೀವಿ. ಸುಮ್ಮನೆ ಹಂಗೆ ಮಾಡಿಲ್ಲ, ಇದನ್ನು ಕಷ್ಟಪಟ್ಟು ಮಾಡಿದ್ದೀವಿ. 100% ನಿಮಗೆಲ್ಲ ಲೈಕ್ ಆಗುತ್ತೆ ಡೆಫಿನೆಟಾಗೆ. ಫೆಬ್ರವರಿ 6ನೇ ತಾರೀಕು ಮಿಸ್ ಮಾಡಿದೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ಫಿಲಿಮ್ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.